ನಮಸ್ಕಾರ. ನನ್ನ ಹೆಸರು ಕ್ಷೀರಲಿಂಗ ಆಚಾರಿ. ಮಕ್ಕಳ ಸಂತಾನ ಚಾನಲ್ಗೆ ನಿಮಗೆ ಸ್ವಾಗತ. ನಮ್ಮ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆ ಚಾನಲ್ನ ಸಪೋರ್ಟ್ ಮಾಡಿ ಬೆಳೆಸ್ರಿ. ಇನ್ನು ಒಳ್ಳೆ ವಿಡಿಯೋಗಳನ್ನು ನಿಮ್ಮ ಮುಂದೆ ತಂದಿಡ್ತೀನಿ. ನಾನು ಇವತ್ತು ವಿಡಿಯೋ ಮಾಡುವ ಕಾರಣವೇನಪ್ಪ ಅಂದರೆ, ಕಿಡ್ನಿ ಸ್ಟೋನ್ ಬಗ್ಗೆ ಒಂದು ಗಿಡವನ್ನು ನಾನು ತೋರ್ಸಕತ್ತೀನಿ. ಆ ಗಿಡ ಆಲ್ಮೋಸ್ಟ್ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಗೊತ್ತಿಲ್ಲದೇ ಇರ್ಬೋದು. ಗೊತ್ತಿದ್ದವ್ರಿಗೆ ಪರವಾಗಿಲ್ಲ, ಗೊತ್ತಿಲ್ಲದವರಾದ್ರೆ ನೋಡ್ಲಕ್ಕ. ಕಾಡು ಬಸಳೆ ಅಂತ ಗಿಡದ ಹೆಸರು. ಮಿನಿಮಮ್ 1 mm ಲೇಸ್ ಹಿಡಿದು 7-8 mm ತನಕ ಹೋಗ್ಬೋದು. ಆ ಗಿಡನೇ ಇವತ್ತು ನಾವು ತೋರಿಸ್ಕೊಂಡು ಬರೋಕ್ಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಆ ಗಿಡನ ನೋಡ್ರಿ. ಇದೇ ನೋಡ್ರಿ, ಕಾಡು ಬಸಳೆ ಅಂತ. ಕಿಡ್ನಿ ಸ್ಟೋನ್ಗೆ ಚೆನ್ನಾಗಿ ಕೆಲಸ ಮಾಡುತ್ತದೆ ಇದು. ನೋಡ್ರಿ, ಬೇಜಾನ್ ಗಿಡಗಳಾಗಿಬಿಟ್ಟಿದ್ದೇವೆ ನಾವು. 1-2-3 ಸಸಿ ಇಟ್ಟಿದ್ದೇವೆ ನಾವು ಅಷ್ಟೇ. ಇಷ್ಟೊಂದು ಗಿಡ ಆಗಿಬಿಟ್ಟೇವೆ ಇವು. ಇದು ಹೇಗೆ ತಗೋಕಪ್ಪ ಕಿಡ್ನಿ ಸ್ಟೋನ್ ಹಳ್ಳಿಗೆ ಅಂದರೆ, ಒಂದು 5 ಎಲೆಯನ್ನು, ಈ 5 ಎಲೆಗಳನ್ನು 1 2 3 4 5 ಎಲೆಯನ್ನು ತಗೊಂಡು ಒಂದೊಂದು ಎಲೆ ಒಳಗಡೆ ಒಂದೊಂದು ಮೆಣಸಿಟ್ಟು ಚೆನ್ನಾಗಿ ಅಗದು 1 ಟೈಮಿ ನೀರು ಕುಡಿದ್ಬಿಟ್ರೆ, ದಿನ 5 ಎಲೆ 5 ಮೆಣಸು ತಿಂದು ನೀರು ಕುಡಿದ್ಬಿಟ್ರೆ ಕಾಲು ಮಾಡಿಯಾಗ ಹಳ್ಳು ಹೋಗುತ್ತದೆ. ಇದೇ ಕಾಡು ಬಸಳೆ ಎಲೆಯನ್ನು 5 ಎಲೆ ತಿಂದು, ಮೆಣಸಿಲ್ಲ ಅಂದ್ರೆ ಹಂಗೂ ತಿನ್ಬೋದು, ತಿಂದು ಚೆನ್ನಾಗಿ ನೀರು ಕುಡಿದ್ರೂ ಹೋಗುತ್ತದೆ. ಮತ್ತು ಹಿಂಗಲಾರದ ಹಣ್ಣನ್ನು ಸಿಗ್ತದೆ ನೋಡ್ರಿ. ಗಿಡದಾಗೂ ಸಿಗ್ತವೆ, ಇಲ್ಲಿ ಗಂಧಿಕ ಅಂಗಡಿಯಾಗೂ ಸಿಗ್ತದೆ. ಹಿಂಗಲಾರದ ಹಣ್ಣು ಅಂದರೆ ಹಿಂಗಳದ ಹಣ್ಣು. ಈ ಕಾಡು ಬಸಳೆ ಎಲೆ ಏನಿದೆಯಲ್ಲ, ಅದು 5 ತಿಂದು ಕೇಸಿ ಮುಂಜಾನೆ 1 ಉಂಡೆ, ಸಂಜೆಲೆ 1 ಉಂಡೆ. ಹಿಂಗಲಾರದ ಹಣ್ಣಿನ ಒಳಗಡೆ ಹುಂಚಣ್ಣು ಬಂದಂಗೆ ಬರ್ತದೆ. ಅದನ್ನು ತೆಗೆದುಕೊಂಡು ಮುಂಜಾನೆ 1 ಉಂಡೆ ನುಂಗಬೇಕು, ಸಾಯಂಕಾಲ 5 ಎಲೆ, ಸಾಯಂಕಾಲ 1 ಉಂಡೆ. ಹಿಂಗಲಾರದ ಹಣ್ಣಿನ ಹುಂಚಣ್ಣು ಸಿಸ್ಟಮ್ ಇರ್ತದೆ. ಅದು ಮ್ಯಾಗೆಲ್ಲ ತೆಗೆದುಬಿಟ್ರೆ ಒಳಗೆ ಹುಂಚಣ್ಣು ಬಂದಂಗೆ ಬರ್ತದೆ. ಅದನ್ನು ತಗೊಂಡು ಕೇಸಿ ನಾವು ನುಂಗಬೇಕು ಗೋಲಿಂದ. ಮುಂಜಾನೆ 1 ಗೋಲಿ, ಸಾಯಂಕಾಲ 1 ಗೋಲಿ, 5 ಎಲೆ ಹಿಂಗೆ ನುಂಗ್ಕೊಂತ ಹೋದರೆ ಕಿಡ್ನಿ ಸ್ಟೋನ್ ಹಳ್ಳು ಬೇಗನೆ ಹೋಗಿಬಿಡ್ತದೆ. ಇದು ಬಹಳಷ್ಟು ಮಂದಿ ಕೆಲಸ ಆಗ್ಯದ. ನೀವು ಮಾಡ್ರಿ. ಮನೆ ಮುಂದೆ ಒಂದು ಕಾಡು ಬಸಳೆ ಗಿಡವನ್ನು ಹಾಕೊಂಡು ಕೇಸಿ ಕಿಡ್ನಿ ಸ್ಟೋನ್ಗೆ ಮನೆಯಲ್ಲೇ ಪರಿಹಾರ ಮಾಡಿಕೊಳ್ಬೇಕು ಅಂತ ನಾನು ತಿಳಿಸಲು ಇಷ್ಟಪಡ್ತಿದ್ದೀನಿ. ನಮಸ್ಕಾರ.